ಕೃಷಿ ಭೂಮಿಯೇ ಬೇಕೆಂದೇನಿಲ್ಲ. ಮನೆಯಂಗಳ ಟೆರೆಸ್ನಲ್ಲೇ ಬೆಳೆಯಬಹುದು. ನಿರ್ವಹಣೆಯೂ ಸುಲಭ. ಕೈತುಂಬ ಆದಾಯ. ಮಹಿಳೆಯರ ಸ್ವಾವಲಂಬನೆ ಬದುಕಿಗೆ ಆಸರೆ ಈ ಮಲ್ಲಿಗೆ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಪುಷ್ಪ ಕೃಷಿಗೆ ಕರ್ನಾಟಕ ಹೆಸರುವಾಸಿ. ಹಲವು ಹೂಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದ್ದು ಕೋಟ್ಯಾಂತರ ಮೌಲ್ಯದ ಹೂಗಳನ್ನ ರಫ್ತು ಸಹ ಮಾಡಲಾಗ್ತದೆ. ಇನ್ನು ರಾಜ್ಯದಲ್ಲಿ ಮಲ್ಲಿಗೆ ಬೆಳೆಯುವವರ ಸಂಖ್ಯೆ ಕೂಡ ಹೆಚ್ಚೇ ಇದೆ. ಕರಾವಳಿ ಭಾಗದಲ್ಲಿ, ಅದರಲ್ಲೂ ಉಡುಪಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಉಡುಪಿ ಮಲ್ಲಿಗೆಯನ್ನ ಟೆರೆಸ್ನಲ್ಲಿ ಹೇಗೆ ಬೆಳೆಯಬೇಕು, ಅದರ ನಿರ್ವಹಣೆ ಹೇಗೆ, ಆದಾಯ ಎಷ್ಟು ಸಿಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಹೂವುಗಳ ರಾಣಿ ಎಂದೇ ಕರೆಯೋ ಮಲ್ಲಿಗೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಲ್ಲಿಗೆಯ ವಿಶಿಷ್ಟ ಪರಿಮಳಕ್ಕೆ ಮಾರು ಹೋಗದವರೇ ಇಲ್ಲ. ಮಲ್ಲಿಗೆಯ ಪರಿಮಳ ಮನಸ್ಸಿಗೆ ಮುದ ನೀಡೋ ಜೊತೆಗೆ ಉಲ್ಲಾಸವನ್ನುಂಟು ಮಾಡುತ್ತೆ. ಮಹಿಳೆಯರಿಗಂತೂ ಮಲ್ಲಿಗೆ ಅಚ್ಚುಮೆಚ್ಚು. ಇನ್ನು ದೇವರ ಅಲಂಕಾರದಲ್ಲೂ ಮಲ್ಲಿಗೆಗೆ ವಿಶೇಷವಾದ ಸ್ಥಾನ ಇದ್ದೇ ಇದೆ. ನಮ್ಮಲ್ಲಿ ಹಲವಾರು ವಿಧದ ಮಲ್ಲಿಗೆ ಬೆಳೀತಾರೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ವಿಧದ ಮಲ್ಲಿಗೆ ಬೆಳೀತಾರೆ. ಕರ್ನಾಟಕವಂತೂ ತನ್ನ ವಿಶೇಷ ವೈಶಿಷ್ಟ್ಯದಿಂದ ಕೂಡಿದ ಮಲ್ಲಿಗೆ ತಳಿಗಳಿಗೆ ಹೆಸರುವಾಸಿ. ಮೈಸೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಹಡಗಲಿ ಮಲ್ಲಿಗೆ ತಳಿಗಳು ಹೆಚ್ಚು ಫೇಮಸ್. ಭಾರತದಲ್ಲಿ ಸುಮಾರು 75 ವಿಧದ ಮಲ್ಲಿಗೆಯನ್ನ ಬೆಳೆಯಲಾಗುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕ, ತಮಿಳುನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಲ್ಲಿಗೆಯನ್ನ ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಕಾಕಡ, ಗುಂಡು ಅಥವಾ ದುಂಡು ಮಲ್ಲಿಗೆ, ವಸಂತ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಉಡುಪಿ ಮಲ್ಲಿಗೆ ಸೇರಿದಂತೆ ಹಲವು ತಳಿಗಳ ಮಲ್ಲಿಗೆಯನ್ನ ಬೆಳೀತಾರೆ. ಮಲ್ಲಿಗೆಯನ್ನು ಮಹಿಳೆಯರು ಜಡೆಗೆ ಮುಡಿಯಲು, ದೇವರ ಅಲಂಕಾರಕ್ಕೆ ಬಳಸಲಾಗುತ್ತೆ. ಇದರ ಜೊತೆಯಲ್ಲೇ ಮಲ್ಲಿಗೆಯಿಂದ ಸುಗಂಧ ತೈಲವನ್ನು ಉತ್ಪಾದಿಸಲಾಗುತ್ತೆ. ಕೆಲವೊಂದು ಮಲ್ಲಿಗೆ ತಳಿಗಳನ್ನ ತೈಲ ಉತ್ಪಾದನೆಗಾಗಿ ಬಳಸಲಾಗುತ್ತೆ. ಹಾಗಾಗಿ ಮಲ್ಲಿಗೆ ತೈಲ ಉತ್ಪಾದಿಸುವ ಕೆಲವು ಕಂಪನಿಗಳು ರೈತರೊಂದಿಗೆ ಒಪ್ಪಂದ ಕೃಷಿ ಪದ್ಧತಿಯಲ್ಲಿ ಮಲ್ಲಿಗೆ ಬೆಳೆಸುತ್ತವೆ. ಮಲ್ಲಿಗೆ ತೈಲವನ್ನು ಸುಗಂಧ ದ್ರವ್ಯಗಳು, ಸೋಪ್ಗಳು, ಕ್ರೀಮ್ಗಳು, ಕೇಶತೈಲ, ಶ್ಯಾಂಪೂ, ಡಿಟರ್ಜೆಂಟ್ಗಳ ಉತ್ಪಾದನೆಯಲ್ಲಿ ಕಚ್ಚಾ ಪದಾರ್ಥವಾಗಿ ಬಳಸುತ್ತಾರೆ. ಇನ್ನು ಮಲ್ಲಿಗೆ ಫ್ಲೇವರ್ ಹೊಂದಿರುವ ಜಾಸ್ಮಿನ್ ಟೀ, ಹರ್ಬಲ್ ಟೀ, ಬ್ಲ್ಯಾಕ್ ಟೀಗಳು ಮಾರ್ಕೆಟ್ನಲ್ಲಿ ಲಭ್ಯವಿದ್ದು ಡಯಟ್ ಮಾಡುವವರು ಹೆಚ್ಚಾಗಿ ಇವುಗಳನ್ನು ಬಳಸುತ್ತಿದ್ದಾರೆ. ಮಲ್ಲಿಗೆಯನ್ನು ವಿದೇಶಗಳಿಗೂ ರಫ್ತು ಮಾಡಲಾಗ್ತಾ ಇದೆ. ಮಲ್ಲಿಗೆ ಬಹುಬೇಗ ಹಾಳಾಗುವುದರಿಂದ ಭಾರತದ ಸುತ್ತಮುತ್ತ ಇರುವ ದೇಶಗಳಾದ ಸಿಂಗಾಪುರ, ಮಲೇಷ್ಯಾ, ಶ್ರೀಲಂಕಾ, ಅರಬ್ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಲಾಗ್ತಿದೆ. ಮಲ್ಲಿಗೆ ಹೂ ಕಟಾವು ಮಾಡಿದ 24 ಗಂಟೆಗಳಲ್ಲಿ ಹೂವನ್ನು ವಿದೇಶಿ ಮಾರುಕಟ್ಟೆಗಳಿಗೆ ತಲುಪಿಸಲಾಗ್ತಾ ಇದೆ. ಇನ್ನು ಕೆಲವೊಂದು ವೆರೈಟಿಯ ಮಲ್ಲಿಗೆಯನ್ನು ದೂರದ ಅಮೆರಿಕಕ್ಕೂ ರಫ್ತು ಮಾಡಲಾಗ್ತಿದ್ದು ಅಲ್ಲಿರುವ ಭಾರತೀಯರಿಗೂ ಭಾರತದ ಮಲ್ಲಿಗೆಯನ್ನು ತಲುಪಿಸಲಾಗ್ತಿದೆ. ಇನ್ನು ಕರ್ನಾಟಕದಲ್ಲಿ ಬೆಳೆಯೋ ಮಲ್ಲಿಗೆ ತಳಿಗಳಲ್ಲಿ ಉಡುಪಿ ಮಲ್ಲಿಗೆಗೆ ವಿಶಿಷ್ಟ ಸ್ಥಾನ ಇದೆ. ಉಡುಪಿ ಮಲ್ಲಿಗೆ ಅಥವಾ ಶಂಕರಪುರ
ಕೊರೋನಾ ಲಾಕ್ಡೌನ್ ಮತ್ತು ಆನಂತರ ಸಾಕಷ್ಟು ಜನರು ಕೆಲಸ ಕಳೆದುಕೊಂಡಿದ್ರು. ಕೊರೋನಾ ಲಾಕ್ಡೌನ್ ಟೈಮ್ ಅಂತೂ ಹಲವರು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮೂಲಕ ತಮ್ಮ ಸಾಂಪ್ರದಾಯಿಕ ಉದ್ಯೋಗಗಳನ್ನ ಮುಂದುವರಿಸೋ ಮೂಲಕ ಯಶಸ್ಸು ಸಾಧಿಸಿದ್ರು. ಹಾಗೇನೆ ಹಲವರು ನಗರಗಳಲ್ಲಿ ಮಾಡ್ತಿದ್ದ ಕೆಲಸ ಕಳ್ಕೊಂಡು ಊರಿಗೆ ಬಂದು ಕೃಷಿ ಮಾಡೋಕು ಪ್ರಾರಂಭಿಸಿದ್ರು. ಇನ್ನು ಕೆಲಸ ಕಳ್ಕೊಂಡು ಉಡುಪಿಗೆ ವಾಪಸ್ಸಾಗಿದ್ದ ಹಲವರು ಬೇರೆ ಕೆಲಸವಿಲ್ಲದ್ದರಿಂದ ಇಲ್ಲಿ ಸ್ಥಳೀಯರಲ್ಲೇ ಹಲವು ಉಡುಪಿ ಮಲ್ಲಿಗೆ ಬೆಳೆಯೋಕೆ ಶುರು ಮಾಡಿದ್ರು. ಉಡುಪಿ ಮಲ್ಲಿಗೆ ಕೃಷಿ ಆರಂಭಿಸಿದ ಹಲವರು ಈಗ ಅದರಲ್ಲೇ ಹೆಚ್ಚಿನ ಆದಾಯ ಪಡೀತಿದ್ದಾರೆ. ಇನ್ನು ಕೊರೋನಾ ಲಾಕ್ಡೌನ್ ನಂತರ ಉಡುಪಿ ಮಲ್ಲಿಗೆ ಬೆಳೀತಿದ್ದವರ ಸಂಖ್ಯೆ ಮತ್ತು ಮಲ್ಲಿಗೆ ಬೆಳೀತಿದ್ದ ಭೂಮಿಯ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿದೆ. 2019-20ರಲ್ಲಿ ಕೇವಲ 93 ಹೆಕ್ಟೇರ್ನಲ್ಲಿದ್ದ ಉಡುಪಿ ಮಲ್ಲಿಗೆ 2020-21ರಲ್ಲಿ 144 ಹೆಕ್ಟೇರ್ಗೆ ಏರಿಕೆ ಆಗಿರೋದೇ ಇದಕ್ಕೆ ಸಾಕ್ಷಿ. ಉಡುಪಿಯಲ್ಲಿ 7ರಿಂದ 8 ಸಾವಿರ ಜನರು ಮಲ್ಲಿಗೆ ಕೃಷಿ ಮಾಡ್ತಿದ್ರು. ಈಗ 10 ಸಾವಿರಕ್ಕೂ ಹೆಚ್ಚು ಜನ ಮಲ್ಲಿಗೆ ಕೃಷಿ ಮಾಡ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಇನ್ನು ಸಾಕಷ್ಟು ಜನರು ತಮ್ಮ ಮನೆಯಂಗಳದಲ್ಲಿ, ಖಾಲಿ ಜಾಗದಲ್ಲಿ, ಕೆಲವೊಂದಷ್ಟು ಜನರು ತಮ್ಮ ಮನೆಯ ಟೆರೆಸ್ನಲ್ಲೇ ಮಲ್ಲಿಗೆ ಬೆಳೆದು ಯಶಸ್ವಿಯಾಗಿದ್ದಾರೆ. ಉಡುಪಿಯ ಬಣ್ ಹತ್ವಾರ್ ಬೆಟ್ಟಿನ ನಿವಾಸಿ ಪ್ರೇಮ ಗಣೇಶ್ ಕುಂಭಾಶಿ ಅವರು ತಮ್ಮ ಮನೆಯ ಟೆರೆಸ್ನಲ್ಲೇ ಮಲ್ಲಿಗೆ ಬೆಳೆದು ಅದರಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಮನೆಯ ಟೆರೆಸ್ ಮೇಲೆ ಸಾಮಾನ್ಯವಾಗಿ ಅಲಂಕಾರಿಕ ಗಿಡಗಳನ್ನ ಬೆಳೀತಾರೆ. ಇನ್ನು ಕೆಲವರು ಕಿಚನ್ ಗಾರ್ಡನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಮನೆಯ ಟೆರೆಸ್ನಲ್ಲಿ ಕೃಷಿ ಕೂಡ ಮಾಡಬಹುದು. ಅಲ್ಲಿ ಮಲ್ಲಿಗೆ ಬೆಳೆದು ಸಾವಿರಾರು ರೂಪಾಯಿ ಆದಾಯ ಗಳಿಸಬಹುದು ಅನ್ನೋದನ್ನ ಪ್ರೇಮ ಅವರು ತೋರಿಸ್ಕೊಟ್ಟಿದ್ದಾರೆ. ಕೃಷಿ ಮಾಡೋಕೆ ಮತ್ತು ಕೃಷಿಯಲ್ಲಿ ಯಶಸ್ವಿ ಆಗೋಕೆ ಕೃಷಿ ಭೂಮಿ ಒಂದಿದ್ದರೆ ಸಾಕಾಗೋದಿಲ್ಲ. ಎಲ್ಲ ಕಷ್ಟ ನಷ್ಟಗಳನ್ನ ಎದುರಿಸಿ ಕೃಷಿ ಮಾಡುವ ಮನಸ್ಸಿರಬೇಕು. ಜೊತೆಗೆ ತಮ್ಮ ಬಳಿ ಇರೋ ಸೌಲಭ್ಯಗಳನ್ನೇ ಅರ್ಥಪೂರ್ಣವಾಗಿ ಬಳಸಿಕೊಳ್ಳೋ ಚಾಕಚಕ್ಯತೆ ಇರಬೇಕು. ಇನ್ನು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪ್ರೇಮ ಅವರಿಗೆ ಮಲ್ಲಿಗೆ ಕೃಷಿ ಅಂದ್ರೆ ಪಂಚಪ್ರಾಣ. ಮದುವೆಯಾಗಿ ಬಂದ ಮೇಲೂ ಅವರ ಮಲ್ಲಿಗೆ ಪ್ರೇಮ ಕಡಿಮೆ ಆಗಿರಲಿಲ್ಲ. ತವರು ಮನೆಯಲ್ಲಿ ಪಾರಂಪರಿಕವಾಗಿ ಬೆಳೀತಿದ್ದ ಮಲ್ಲಿಗೆಯ ನಂಟು ಬಿಟ್ಟು ಬಿಡದೆ ಕಾಡುತ್ತಲೇ ಇತ್ತು. ಆದರೆ ಅವರ ಗಂಡನ ಮನೆಯಲ್ಲಿ ಕೃಷಿಗೆ ಸ್ಥಳಾವಕಾಶದ ಕೊರತೆ ಇತ್ತು. ಆಗ ಅವರು ತಮ್ಮ ಮನೆಯ ಟೆರೆಸ್ನಲ್ಲೇ ಕೃಷಿ ಮಾಡೋಕೆ ಮುಂದಾದ್ರು. ಸೇರಿ ಹೂ ಬಿಡಿಸಬಹುದು. ಮಲ್ಲಿಗೆ ಬೆಳಿಲಿಕ್ಕೆ ಅಂದರೆ ಕೆಲವರು ಎಂತ್ಕಂತ ನಾವು ಒಬ್ಬೊಬ್ಬರಿದ್ದರೆ ಒಬ್ಬರು ಹೆಂಗಸರು ಮಕ್ಕಳಿದ್ರೆ ಆಗುತ್ತಾ ಏನೋ ಅಂತ. ಒಬ್ಬರು ಹೆಂಗಸರು ಮಕ್ಕಳಿದ್ರೆ ಆಗುತ್ತೆ. ನಾನು ಮಾಡಿದ್ದೆ, ನಮ್ಮ ಯಜಮಾನ ನಂಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಆದರೂ ಮತ್ತು ಒಬ್ಬರೇ ಇದ್ದರೂ ಮನೆ ನಿವಾರಣೆ ಮಾಡ್ಕೊಳ್ಬೋದು. ಯಾಕಂದಾಗಿದ್ದರೆ ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಕಳ್ಸ್ಕೊಂಡು ಮಲ್ಲಿಗೆ ಗಿಡದಲ್ಲಿ ಒಂದು 2 ಗಂಟೆ ಟೈಮ್ ಕೊಟ್ಟಿದ್ರು ಸಾಕಾಗುತ್ತೆ. ಕೊಯ್ಲಿಕ್ಕೆ ಅಂತ ಹೇಳಿ ಈಗ ಒಂದು 5-6 ಸಾವಿರ ಹೂಗಾದ್ರೆ ನಾವೇ ಕೊಯ್ಕೊಂಡು ಹೋಗ್ಬೋದು. ಇನ್ನಿನ್ನು ಜಾಸ್ತಿ ಆದಾಗಿದ್ದರೆ ಒಂದು 2 ಗಂಟೆ ಹೆಂಡತಿ ಮಕ್ಕಳಿದ್ರು ಸಾಕಾಗತ್ತೆ. ಟೆರೆಸ್ ಮೇಲೆ ಮಲ್ಲಿಗೆ ಬೆಳೆಯಲು ಎಷ್ಟು ಬಂಡವಾಳ ಬೇಕು?
ಈ ಉಡುಪಿ ಮಲ್ಲಿಗೆ ಬೆಳೆಯುವುದಕ್ಕೆ ಹೆಚ್ಚಿನ ಜಾಗ ಬೇಕೆಂದೇನೂ ಇಲ್ಲ. 10-20 ಸೆಂಟ್ಸ್ ಜಾಗ ಇದ್ದರೂ ಸಹ ಮಲ್ಲಿಗೆ ಬೆಳೆಯಬಹುದು. ಇನ್ನು ತಮ್ಮ ಬಳಿ ಖಾಲಿ ಜಾಗವೇ ಇಲ್ಲ ಅನ್ನೋರು ಸಹ ಚಿಂತಿಸಬೇಕಿಲ್ಲ. ತಮ್ಮ ಮನೆಯ ಟೆರೇಸ್ನಲ್ಲೇ ಪಾಟ್ಗಳಲ್ಲಿ ಇದನ್ನ ಬೆಳೆಯಬಹುದು. ಬಂಡವಾಳ ಸಹ ಹೆಚ್ಚು ಬೇಕಾಗೋದಿಲ್ಲ. ಆರಂಭದಲ್ಲಿ ಪಾಟ್ಗಳು, ಹೂವಿನ ಗಿಡಗಳಿಗೆ ಮತ್ತು ಗೊಬ್ಬರ ಹಾಗೂ ಮಣ್ಣಿಗೆ ಖರ್ಚು ಬರುತ್ತೆ. ಆ ಬಳಿಕ ಗಿಡಗಳ ನಿರ್ವಹಣೆಗೆ ಅಂಥ ಖರ್ಚೇನೂ ಬರೋದಿಲ್ಲ. ಪಾಟ್ನಲ್ಲಿ ಬೆಳೆಯಬೇಕಾದ್ರೆ ಕೆಂಪು ಮಣ್ಣು, ಹೊಯ್ಗೆ ಮಣ್ಣು, ಸುಡು ಮಣ್ಣು, ಎರೆಹುಳು ಗೊಬ್ಬರ ಹಾಕಿ ಗಿಡ ನೆಡಬೇಕು. ನೆಲದಲ್ಲಿ ಗಿಡ ನೆಡೋದಾದ್ರೆ 2 ಅಡಿ ಬೈ 2 ಅಡಿ ಗುಂಡಿ ಮಾಡಿ ಸ್ವಲ್ಪ ಹೊಯ್ಗೆ ಮಣ್ಣು, ಎರೆಹುಳು ಗೊಬ್ಬರ ಹಾಕಿ ಸಸಿ ನೆಡಬಹುದು. ಮಲ್ಲಿಗೆ ಗಿಡಗಳನ್ನು ಜೂನ್, ಜುಲೈ ತಿಂಗಳಿನಲ್ಲಿ ನೆಡಬಹುದು. ಮನೆಯ ಅಂಗಳದಲ್ಲಿ ಬೆಳೆಯೋದಾದ್ರೆ ಚೆನ್ನಾಗಿ ಬಿಸಿಲು ಬೀಳುವ ಸ್ಥಳದಲ್ಲಿ ಸಸಿಗಳನ್ನು ನೆಡಬೇಕು. ಟೆರೆಸ್ ಮೇಲೆ ಮಲ್ಲಿಗೆ ಗಿಡಗಳನ್ನ ಬೆಳೆಯುವಾಗ ಗಿಡಗಳಿಗೆ ಕಾಲಕಾಲಕ್ಕೆ ಗೊಬ್ಬರ, ಪೋಷಕಾಂಶಗಳನ್ನ ಕೊಡಬೇಕು. ಗಿಡಗಳಿಗೆ ಯಾವ್ಯಾವ ಗೊಬ್ಬರ ಕೊಡಬೇಕು, ಎಷ್ಟು ಹೂ ಸಿಗುತ್ತೆ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಗೊಬ್ಬರ ಮತ್ತು ನಿರ್ವಹಣೆ ಹೇಗೆ? ಟೆರೆಸ್ ಮೇಲೆ ಮಲ್ಲಿಗೆ ಗಿಡ ಬೆಳೆಯೋದು ಅಷ್ಟು ಕಷ್ಟ ಅಲ್ಲ. ಗಿಡಗಳಿಗೆ ಎರೆಹುಳು ಗೊಬ್ಬರ ಕೊಡಬೇಕು. ಸಾಮಾನ್ಯವಾಗಿ ಕಿಚನ್ ಗಾರ್ಡನ್ ಮಾಡಿದಾಗ ಕೊಡೋ ಗೊಬ್ಬರ ಪೋಷಕಾಂಶಗಳೇ ಕೊಡಬೇಕಾಗತ್ತೆ. ನಿರಂತರವಾಗಿ ಉತ್ತಮ ಗುಣಮಟ್ಟದ ಮಲ್ಲಿಗೆ ಹೂ ಬೇಕಂದ್ರೆ ಎರೆಹುಳು ಗೊಬ್ಬರದ ಜೊತೆಯಲ್ಲಿ ದ್ರವ ರೂಪದಲ್ಲಿ ಗೊಬ್ಬರ ಕೊಡಬೇಕು. ಜೊತೆಗೆ ಮನೆಯಲ್ಲಿ ಸಿಗೋ ಹಸಿ ಕಸ, ಒಣ ಕಸದಿಂದಲೂ ಗೊಬ್ಬರ, ದ್ರವ ರೂಪದ ಗೊಬ್ಬರ ಮಾಡಿ ಗಿಡಗಳಿಗೆ ಕೊಡಬೇಕಾಗತ್ತೆ. ಆಗಾಗ್ಗೆ ಪ್ರೂನಿಂಗ್ ಮಾಡಬೇಕಾಗತ್ತೆ. ಪಾಟ್ನಲ್ಲಿ ಗಿಡ ಬೆಳೆಯೋದಾದ್ರೆ ವರ್ಷಕ್ಕೆ ಒಮ್ಮೆ ಮಣ್ಣು ಬದಲಿಸಬೇಕಾಗತ್ತೆ. ಇನ್ನು ಸಾವಯವ ವಿಧಾನದಲ್ಲಿ ಮಲ್ಲಿಗೆ ಬೆಳೆದರೆ ಗಿಡಗಳಿಗೆ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಇರುತ್ತೆ. ಹಾಗಾಗಿ ಕೀಟನಾಶಕಗಳ ಸಿಂಪಡಣೆ ಮಾಡುವ ಅವಶ್ಯಕತೆ ಕಂಡುಬರೋದಿಲ್ಲ. ಪಾಟಲ್ಲಿ ನಡೋದಾದರೆ ಒಂದು 2 ತಿಂಗಳಿಗೊಮ್ಮೆ ಬುಡ ಎಲ್ಲ ಹರಡಿ ಅದಕ್ಕೆ ಅಂದರೆ ಎರೆಹುಳು ಗೊಬ್ಬರ ಕೊಡ್ತೇನೆ. ಕಡಿಕೆ ಬೇವಿನ ಹಿಂಡಿ ಮತ್ತು ನೆಲಗಡಲೆ ಹಿಂಡಿ ಗೋಮೂತ್ರದಲ್ಲಿ ನೆನೆ ಹಾಕಿ ಒಂದು 15 ದಿನ ಒಂಥರ ನೀರು ಮಾಡಿ ಸ್ವಲ್ಪ ಒಂದೊಂದು ಜಗ್ಗು ಕೊಡ್ತಾ ಇರ್ತೇನೆ. ಕಡಿಕೆ ಅದಾದ ನಂತರ ಸ್ವಲ್ಪ ಈಗ ಜೀವಾಮೃತ ಮಾಡಿ ಕೊಡ್ತೀವಿ. ಸಗಣಿ ಇದೆಯಲ್ಲ, ಸಗಣಿ ಮತ್ತು ದನದ ಮೂತ್ರ ಇದೆಯಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಗಿಲ್ಲೆಲ್ಲ ಹಾಕಿ ನೀರು ಮಾಡಿ ಅದನ್ನು ನಾವು ಲಿಕ್ವಿಡ್ ಟೈಪನ್ನು ಗಿಡಕ್ಕೂ ಕೊಡ್ಬೋದು. ನಾವು ಏನು ತಿಂತೇವೆ ಹಸಿ ಕಸಾಲ ಇರುತ್ತಲ್ಲ, ತಿಂದ ತರಕಾರಿ ಎಲ್ಲ ಇರುತ್ತೆ, ಅದರದ್ದು ಹಸಿ ಕಸನೂ ಅದನ್ನು ಲಿಕ್ವಿಡ್ ರೂಪದಲ್ಲೂ ಗಿಡಗಳಿಗೆ ಕೊಡ್ಬೋದು. ಮತ್ತು ಒಣ ಕಸವನ್ನು ಹಾಳು ಮಾಡಬಾರ್ದು. ಯಾಕಂದರೆ ತೆಂಗಿನ ಗೆರೆ ಎಲ್ಲ ಇರುತ್ತೆ, ಅದನ್ನು ಸುಡುಮಣ್ಣು ಮಾಡಿನೂ ಗಿಡಕ್ಕೂ ಹಾಕ್ಬೋದು. ಮಲ್ಲಿಗೆ ದೀರ್ಘಾವಧಿ ಬೆಳೆ. ಒಂದು ಸಲ ಗಿಡ ನೆಟ್ಟು ಸರಿಯಾಗಿ ಆರೈಕೆ ಮಾಡಿದ್ರೆ 20 ವರ್ಷದವರೆಗೂ ಹೂ ಕೊಡುತ್ತೆ. 3ನೇ ವರ್ಷದ ಬಳಿಕ ಉತ್ತಮ ಇಳುವರಿ ಸಿಗುತ್ತೆ. ಮೊದಲ ವರ್ಷ ಪ್ರತಿ ಗಿಡಕ್ಕೆ ಸುಮಾರು ಅರ್ಧ ಕೆಜಿ ಹೂ ಸಿಗುತ್ತೆ. 2ನೇ ವರ್ಷ 1.5 ಕೆಜಿ ಸಿಕ್ಕರೆ 3ನೇ ವರ್ಷದಿಂದ ವರ್ಷಕ್ಕೆ 2.5 ಕೆಜಿ ಹೂ ಸಿಗುತ್ತೆ. ಹಾಗಾಗಿ 100 ಗಿಡ ಇದ್ದರೆ ವರ್ಷಕ್ಕೆ 250 ಕೆಜಿವರೆಗೂ ಹೂ ಸಿಗುತ್ತೆ. ಉಡುಪಿ ಮಲ್ಲಿಗೆಗಂತೂ ಮಾರುಕಟ್ಟೆಯ ಸಮಸ್ಯೆ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಈ ಮಲ್ಲಿಗೆ ಬೆಳೆಯುವವರು ಬಿಡಿಯಾಗಿ ಮಲ್ಲಿಗೆ ಮಾರೋದಿಲ್ಲ. ಮಲ್ಲಿಗೆಯನ್ನು ಕಟ್ಟಿ ಮಲ್ಲಿಗೆ ಚೆಂಡೆ ಅಥವಾ ಮಲ್ಲಿಗೆ ಅಟ್ಟೆಗಳಾಗಿ ಮಾಡಿ ಮಾರಾಟ ಮಾಡ್ತಾರೆ. ಪ್ರೇಮ ಅವರು ಟೆರೆಸ್ ಮೇಲೆ 200ರಿಂದ 300 ಗಿಡ ಬೆಳೆಯುತ್ತಿದ್ದಾರೆ. ಮಲ್ಲಿಗೆ ಇಳುವರಿ ಆಧರಿಸಿ ಇವರಿಗೆ ಹೆಚ್ಚಿನ ಆದಾಯ ಸಿಗುತ್ತಿದೆ. ಪ್ರತಿ ತಿಂಗಳು ಕನಿಷ್ಠ ಆದಾಯವಂತೂ ಸಿಕ್ಕೇ ಸಿಗುತ್ತೆ ಅಂತಾರೆ ಪ್ರೇಮ ಅವರು. ಫಸ್ಟಿಗೆ ಒಂದು 10 ಗಿಡ ಹಾಕಿದೆ, ಇವಾಗ 10 ಹೋಗಿ 400 ಕುಂಡದ ಹತ್ರ ಇದೆ. ಆದಾಯ ಅಂತ ಹೇಳಿ ಫಸ್ಟಿಗೆ ಅಂದ್ರೆ ಒಂದು 2-3 ತಿಂಗಳಿಗೆ ಅಷ್ಟೇನು ಆದಾಯ ಬರುವುದಿಲ್ಲ. ಕಡೆಗೆ ಹೋತ ಒಂದು ಹೂವು ಜಾಸ್ತಿ ಆದಂಗೂ ಆದಾಯ ಒಳ್ಳೆ ಬರ್ತದೆ. ನನಗಂತೂ ತುಂಬ ಅಂದರೆ ಮೇ ಏಪ್ರಿಲಲ್ಲೇ ತುಂಬ ಆದಾಯ ಬರ್ತಾ ಇದೆ. ಈಗ ಅಂತಿಷ್ಟದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಮೇ ಏಪ್ರಿಲ್ 25-30 ಸಾವಿರದವರೆಗೆ ಬರುತ್ತೆ.
ಈ ಕೆಲವು ಸಲ ಹೂಗಿದ್ದಲ್ಲಿ ಜಾಸ್ತಿ ಆದಾಯ ಬರ್ತದೆ, ಹೂ ಕಮ್ಮಿ ಆದಲ್ಲಿ ಆದಾಯ ಕಮ್ಮಿ ಆಗುತ್ತೆ. ಹಾಗೆ ಮನೆಯಂಗಳದಲ್ಲಿ ಭವ ಮತ್ತು ಎಲ್ಲೋ ಅಲ್ಲೋ ಹೋಗಿ ಕೆಲಸ ಒಂದು 5-6 ಸಾವಿರ ರೂಪಾಯಿ ಸಂಬಳ ತರೋದಕ್ಕಿಂತ ನಾನು ಮಹಿಳೆಯರ ಹತ್ರ ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ಎಲ್ಲರೂ ಮಾಡ್ಕೊಂಡು ಹೋಗಿ ಒಂದು ಲಾಸ್ಟಿಗೆ ಒಂದು 10-20 ಗಿಡಾರು ಹಾಕಿ ಅವ್ರ ಮನೆ ಖರ್ಚಿಗಾರು ಮಾಡ್ಕೊಂಡು ಹೋಗಿನಿ. ಅದರಿಂದ ನಾನೀಗ ಮಾಡ್ತಾಯಿದ್ದೆ 10 ಗಿಡದಿಂದ ನಾನು ಸ್ಟಾರ್ಟ್ ಮಾಡಿ ಈಗ 300-400 ಕೊಂಡದ ಹತ್ರ ಇದ್ದೇನೆ. ಇವಾಗ ನನಗೆ ಜೀವನದಲ್ಲಿ ನಿಜವಾಗ್ಲೂ ಹೇಳ್ತೇನೆ, ತುಂಬ ನನಗೆ ಖುಷಿ ಆಗ್ತಾ ಇದೆ. ಅದರಿಂದನೇ ನಾನು ಮನೆ ಸಹಿತ ನಿರ್ವಹಣೆ ಮಾಡಿದ್ದೇನೆ. ನಾನೀಗ ಒಳ್ಳೆ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪ್ರತಿಯೊಂದಕ್ಕೂ ನಂಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆ. ಉಡುಪಿ ಮಲ್ಲಿಗೆ ಕೃಷಿಯನ್ನು ಉಪಕಸುಬಾಗಿಸಿಕೊಳ್ಳುವ ಮೂಲಕ ಹಲವರು ತಿಂಗಳ ಮನೆ ಖರ್ಚಿಗೆ ಸಾಕಾಗುವಷ್ಟು ಆದಾಯ ಪಡೆಯುತ್ತಿದ್ದಾರೆ. ಸಾಕಷ್ಟು ಮಹಿಳೆಯರು ಮಲ್ಲಿಗೆ ಬೆಳೆದು ಅದನ್ನು ಮಾರಾಟ ಮಾಡುವ ಮೂಲಕವೇ ಜೀವನ ಕಟ್ಟಿಕೊಂಡಿದ್ದಾರೆ. ಉಡುಪಿ ಮಲ್ಲಿಗೆ ಕೃಷಿ ಹಲವು ಮಹಿಳೆಯರ ಜೀವನೋಪಾಯಕ್ಕೆ ದಾರಿಯಾಗಿದೆ. ಟೆರೆಸ್ ಮೇಲೆ ಮಲ್ಲಿಗೆ ಕೃಷಿ ಮಾಡುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿರುವ ಪ್ರೇಮಾ ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.